ನಿಮ್ಮ ಬಿಡುವಿನ ಸಮಯದಲ್ಲಿ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಎಲ್ಲರಿಗೂ ಕೃತಿಕಾ ಕಡೆಯಿಂದ ನಮಸ್ಕಾರ. ಏನಿದು ಅರಮನೆ ಹತ್ರ ನಿಂತು ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ಕೊಂಡ್ರೆ, ನಾನಿವತ್ತು ಬಂದಿರೋದು ಮೈಸೂರಿನ ಅರಮನೆಯಲ್ಲಿ ನಡೀತಾ ಇರುವಂಥ ಫಲಪುಷ್ಪ ಪ್ರದರ್ಶನ 2025. ಸೊ ಅರಮನೆಗೆ ಬಂದ ಮೇಲೆ ಒಂದಷ್ಟು ಫೋಟೋಶೂಟ್ ಅಂತೂ ಮಾಡಲೇಬೇಕಲ್ವಾ. ಸೊ ಮೈಸೂರಿನಲ್ಲಿರುವಂಥ 2025 ಮಾಗಿ ಉತ್ಸವದಲ್ಲಿ ಫಲಪುಷ್ಪ ಪ್ರದರ್ಶನದಲ್ಲಿ ಏನೆಲ್ಲ ವಿಶೇಷತೆ ಇದೆ ಆ ಒಂದು ವಿಡಿಯೋನ ಇವತ್ತಿನ ನನ್ನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ನಾನು ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಸ್ಗಳನ್ನ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇವತ್ತು ಸ್ಟೇಜ್ ಶೋ ಕೂಡ ಇತ್ತು ಇದೇ ಒಂದು ಕಾರ್ಯಕ್ರಮದಲ್ಲಿ, ಇಲ್ಲೇ ನಡೀತಾ ಇದ್ದಂಥ ಸಂಗೀತ ಕಾರ್ಯಕ್ರಮದಲ್ಲಿ. ಸೊ ಟೋಟಲಿ ಡೇ ವಾಸ್ ಸೂಪರ್. ಸೊ ಬನ್ನಿ, ಫಲಪುಷ್ಪ ಪ್ರದರ್ಶನದಲ್ಲಿ ಈ ವರ್ಷ ಏನೆಲ್ಲ ವಿಶೇಷತೆ ಇದೆ ನೋಡೋಣ. ಧನ್ಯವಾದಗಳು. ಮುಂದಿನ ಗೀತೆ ಅಷ್ಟು ಚಂದ ಹೂಗಳು, ಬಣ್ಣ ಬಣ್ಣದ ಹೂಗಳಿದ್ದಾಗ ಅವಾಗಿಂದ ರವಿಚಂದ್ರನ್ ಅವರ ಹಾಡನ್ನ ನೆನಪಿಸ್ಕೊತಾನೆ ಇದೀವಿ. ಈಗ ಅದೇ ಹಾಡು ನಿಮ್ಮ ಮುಂದೆ LN ಶಾಸ್ತ್ರಿ ಅವರು ಹಾಡಿರುವಂತಹ ಕರುನಾಡೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಲಿ ಋತ್ವಿಕ್ ಸಿ ರಾಜ್ ಅವರಿಗೆ. ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹೆಸರಾಗಿರುವಂತಹ ನಮ್ಮ ಅರಮನೆ ನಗರಿ ಮೈಸೂರು ಅಂತಂದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಎತ್ತಿದ ಕೈ. ಈಗ ಮೈಸೂರಿನಲ್ಲಿ ಮಾಗಿ ಉತ್ಸವ ನಡೀತಾ ಇದೆ. ಮೈಸೂರು ಅರಮನೆ ಎದುರುಗಡೆ ಫ್ಲವರ್ ಶೋ ನಡೀತಾ ಇದೆ. ಅಂದರೆ ಇನ್ನೊಂದು ಕಡೆ ಸಂಗೀತ ಕಾರ್ಯಕ್ರಮ ಕೂಡ ನಡೀತಾ ಇರುತ್ತೆ. ಎಲ್ಲ ಕಲಾವಿದ್ರಿಗೂ ಅರಮನೆ ಮುಂಭಾಗ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಬೇಕು ಅನ್ನೋ ಆಸೆ ಎಲ್ಲ ಕಲಾವಿದ್ರಿಗೂ ಇರುತ್ತೆ. ಅದೇ ಥರ ನಾನು ಒಬ್ಬ ಆ್ಯಂಕರ್ ಆಗಿ ನನಗೂ ಯಾವಾಗಲಾದ್ರು ಒಂದು ಸತಿ ಚಾನ್ಸ್ ಸಿಗುತ್ತಾ ಅಯ್ಯೋ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾಯಿದ್ದೆ. ಆ ಒಂದು ಕನಸು ಇವತ್ತು ನೆರವೇರಿತು. ಯಾಕಂತಂದರೆ ಆ ಒಂದು ಸ್ಟೇಜ್ ಮೇಲೆ ಸಾಕಷ್ಟು ಕಾರ್ಯಕ್ರಮಗಳು ನಡೆಯುತ್ತೆ. ಅಷ್ಟು ಕಾರ್ಯಕ್ರಮಗಳಲ್ಲಿ ಒಂದು ಕಾರ್ಯಕ್ರಮದಲ್ಲಿ ನನಗೂ ಆ್ಯಂಕರಿಂಗ್ ಮಾಡುವಂಥ ಅವಕಾಶ ಸಿಕ್ತು. ಸೊ ಈ ದಿನಾನ ನಾನು ಖಂಡಿತವಾಗ್ಲೂ ಮರೆಯಲ್ಲ. ಸೊ ಆ ಕಾರ್ಯಕ್ರಮ ಕೂಡ ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಾಯಿತು ಅಂತ ಎಲ್ಲರ ಬಾಯಲ್ಲಿ ಕೇಳಿ ಏನೋ ಒಂಥರ ನೆಕ್ಸ್ಟ್ ಲೆವೆಲ್ ಸಮಾಧಾನ ಆಯಿತು. ಸೊ ಅದೇ ಖುಷಿಯಲ್ಲಿ ಫ್ಲವರ್ ಶೋ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಈ ಮೂಲಕ ಇವತ್ತು ಬಂದಾಯ್ತಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಫುಲ್ ಖುಷಿಯಲ್ಲಿ ಫ್ಲವರ್ ಶೋಗೆ ಹೊರಟಿದ್ದಾಯಿತು. ತುಂಬ ಜನ ಇದ್ದರು. ಮಂಡೇ ಆಗಿದ್ರೂ ಸ್ವಲ್ಪ ಕ್ರೌಡ್ ಅಂತೂ ಇದ್ದೇ ಇತ್ತು. ಕಾರ್ಯಕ್ರಮ ನಡೆಸ್ತಾ ಇದ್ವಾಗಲೇ ಅರಮನೆ ದೀಪಾಲಂಕಾರ ಎಲ್ಲ ಆನ್ ಆಯಿತು. ನೋಡೋಕ್ಕೆ 2 ಕಣ್ಣು ಸಾಲದ್ರಿ. ನಾವು ಮೈಸೂರವರೇ ಆಗಿದ್ದು ಪ್ರತಿ ಸತಿ ಅರಮನೆ ನೋಡೋಕ್ಕೆ ಹೋದ್ರೂ ಎಷ್ಟು ನೋಡಿದ್ರೂ ಸಾಲೋದೇ ಇಲ್ಲ. ಇನ್ನಷ್ಟು ನೋಡಬೇಕು ಅನ್ನೋ ಆಸೆ ಹೆಚ್ಚಾಗ್ತಾನೆ ಇರುತ್ತೆ. ಹೀಗೆ ಅರಮನೆಯನ್ನು ಹೊಗಳ್ತಾ ಹಾಗೆ ಟಿಕೆಟ್ ತೊಗೊಂಡು ದೊಡ್ಡವರಿಗೆಲ್ಲ 50 ರೂಪಾಯಿ, ಮಕ್ಕಳಿಗೆ 30 ರೂಪಾಯಿ ಟಿಕೆಟ್ ಮಿಸ್ ಮಾಡಬಾರ್ದು ಅಂತ ಅಲ್ಲಿ ಸೆಕ್ಯೂರಿಟಿ ಅವರು ಹೇಳ್ತಾ ನನಗೂ ಒಂದು ಹಾಯ್ ಹೇಳಿದ್ರು. ಸೊ ಟಿಕೆಟ್ ತೊಗೊಂಡು ನಾವು ಎಂಟ್ರಿ ಆದ್ವಿ. ಸೊ ಅರಮನೆಯನ್ನು ಮತ್ತಷ್ಟು ನೋಡ್ತಾ ಈ ವರ್ಷದ ಫ್ಲವರ್ ಶೋ ಅಲ್ಲಿ ಏನೆಲ್ಲ ವಿಶೇಷತೆ ಇದೆ ನೋಡೋಣ ಬನ್ನಿ. ಸೊ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ನ ಪರವಾಗಿ ವೆಲ್ಕಮ್ ಟು ಫ್ಲವರ್ ಶೋ. इधर आ जाइए, इधर।
ಹೌದಾ? ಹಾಯ್ ಹೇಳು. ಆಟ ಸಾಮಾನು ತಗೊಟ್ಟಾಗ ಸುಸ್ತಾಗಲ್ಲ. ಅರಮನೆ ಒಳಗಡೆ ಎತ್ತ ನೋಡಿದರೂ ಸುಂದರವಾದ ವಾತಾವರಣ. ಈ ವರ್ಷದ ಫ್ಲವರ್ ಶೋ ಅಲ್ಲಿ ತುಂಬ ಅಟ್ರಾಕ್ಟಿವ್ ಆಗಿದ್ದು, ನನಗೆ ತುಂಬ ಇಷ್ಟ ಆಗಿದ್ದು ಸಾಲು ಮರದ ತಿಮ್ಮಕ್ಕ ಅವರ ಒಂದು ಪ್ರತಿಮೆ, ಹಾಗೆ ಸಾಕಷ್ಟು ವಿಮೆನ್ ಪವರ್ ಬಗ್ಗೆ ಒಂದಷ್ಟು ಫ್ಲವರ್ ಡೆಕೋರೇಟ್ ಮಾಡಿದ್ದಾರೆ. ನಿಜವಾಗ್ಲೂ ಕ್ಯಾಚಿ ಆಗಿದೆ. ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ವರ್ಷದ ಕೊನೆಯ ಫಲಪುಷ್ಪ ಪ್ರದರ್ಶನ ಅಂತ ಹೇಳ್ಬೋದು. ಆಯಿತು, ಹೋಪ್ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಫಸ್ಟ್ ಟೈಮ್ ನಾನು ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋಸ್ಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಅರಮನೆ ಒಳಗಡೆ ನಿಂತರೆ ಎಷ್ಟು ಫೋಟೋ ತೊಗೊಂಡ್ರು, ಎಷ್ಟು ವಿಡಿಯೋ ತೊಗೊಂಡ್ರು ಸಾಲಲ್ಲ ಅನಿಸುತ್ತೆ. ಬಟ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಕೃತಿಕಾ ಸೈನಿಂಗ್ ಆಫ್. ಬಾಯ್ ಬಾಯ್.